ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆಯಲ್ಲ, ಅತ್ತ ಕಡೆಯಲ್ಲಿ ಪಾಕಿಸ್ತಾನ ಒಂದು ದಿನವೂ ಕೂಡ ನಿದ್ದೆ ಮಾಡ್ತಾ ಇಲ್ಲ. ಯಾವಾಗ ಪೆಹಲ್ಗಾಮ್ ಅಟ್ಯಾಕ್ ಆಯಿತೋ ಆ ದಿನದಿಂದಲೂ ಕೂಡ ಪಾಕಿಸ್ತಾನದ ಸೇನೆ ದಿನದ 24 ಗಂಟೆ ಭಾರತದ ಕಡೆಗೆ ಮುಖ ಮಾಡಿ ನೋಡ್ತಾ ಇದೆ. ಭಾರತದಿಂದ ಯಾವುದಾದ್ರೂ ಮಿಸೈಲ್ ಬರ್ತಾವ, ಫೈಟರ್ ಜೆಟ್ಗಳು ಬರ್ತಾವ, ಏನು ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ಭಾರತ ಹೇಗೆ ದಾಳಿ ಮಾಡುತ್ತೆ ಅಂತ ಅವರಿಗೆ ಅರಿವಿಗೆ ಬರ್ತಾ ಇಲ್ಲ. ನಿರಂತರವಾಗಿ ಅವರು ಭಾರತವನ್ನು ಕಾವಲು ಕಾಯ್ತಾ ಇದ್ದಾರೆ. ಹೀಗೆ ಅವರು ಭಾರತದ ಬಗ್ಗೆ ಇಷ್ಟೆಲ್ಲ ಎಚ್ಚರಿಕೆ ವಹಿಸಿರುವಂತಹ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಒಳಗೆ ಒಂದು ದೊಡ್ಡ ಘಟನೆ ನಡೆದುಬಿಟ್ಟಿದೆ. ಪಾಕಿಸ್ತಾನ ಸರ್ಕಾರದಿಂದ ಒಂದು ಇಡೀ ನಗರವೇ ಕೈತಪ್ಪು ಹೋಗಿದೆ. ಬಲೂಚ್ ಸ್ವತಂತ್ರ ಹೋರಾಟಗಾರರು ಅದೆಂತಹ ಸಾಹಸವನ್ನು ಮಾಡಿದ್ದಾರೆ ಅಂತಂದರೆ ಪಾಕಿಸ್ತಾನದ ಒಂದು ಇಂಪಾರ್ಟೆಂಟ್ ನಗರವನ್ನು ತನ್ನ ವಶಕ್ಕೆ ಪಡೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ಅಧಿಕಾರಿಗಳನ್ನು ಕೂಡ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದಾರೆ. ಕಳೆದ ಕೆಲ ಸಮಯದ ಹಿಂದೆ ಜಾಫರ್ ಎಕ್ಸ್ಪ್ರೆಸ್ ಅನ್ನು ಅವರು ಹೈಜಾಕ್ ಮಾಡಿ ಒಂದಷ್ಟು ಜನರನ್ನು ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು. ಪಾಕಿಸ್ತಾನದ ಸೇನೆಗೆ ವಿಶ್ವಮಟ್ಟದಲ್ಲಿ ಮುಖಭಂಗ ಆಗಿತ್ತು. ಅದರ ಬೆನ್ನಲ್ಲೇ ಮಿತ್ರರೇ, ಪಾಕಿಸ್ತಾನದ ಒಂದು ಇಡೀ ನಗರವನ್ನು ಅವರು ವಶಕ್ಕೆ ಪಡೆದು ಪಾಕಿಸ್ತಾನದ ಅಧಿಕಾರಿಗಳು ಅಂದರೆ ಸರ್ಕಾರಿ ಅಧಿಕಾರಿಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾರೆ. ಬಲೂಚ್ ಆರ್ಮಿ ಏನೋ ದೊಡ್ಡದು ಮಾಡೋದಕ್ಕೆ ಹೊರಟಿದೆ. ಇತ್ತ ಕಡೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಂಘರ್ಷ ಜಾಸ್ತಿ ಆಗ್ತಿದ್ದಂತೆ ಬಲೂಚಿಗಳು ತುಂಬ ಆಕ್ಟಿವ್ ಆಗಿದ್ದಾರೆ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆದಂಥ ಮಾಹಿತಿ ಇದೆ, ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಕಡೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ. ಭಾರತದಿಂದ ಪೂರೈಕೆಯಾಗುವಂತಹ ಎಲ್ಲ ವಸ್ತುಗಳಿಗೆ ಬ್ರೇಕ್ ಹಾಕಿದೆ. ಈಗಾಗಲೇ ಭಾರತ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಂಡಿತ್ತು. ಇವತ್ತು ಹೊಸ ಆರ್ಡರ್ ಅನ್ನು ಮಾಡಿ ಪಾಕಿಸ್ತಾನದಿಂದ ಪ್ರತ್ಯಕ್ಷ ಅಥವಾ ಪರೋಕ್ಷ ವ್ಯಾಪಾರ ವ್ಯವಹಾರ ಇಟ್ಕೊಳ್ಳುವಂತಿಲ್ಲ. ಈಗ ಪಾಕಿಸ್ತಾನದ ಯಾವುದೋ ಒಂದು ವಸ್ತು ಬೇರೆ ದೇಶದ ಮೂಲಕವಾಗಿ ಭಾರತಕ್ಕೆ ಬರ್ತಾ ಇದ್ರೂ ಕೂಡ ಅದಕ್ಕೂ ಅವಕಾಶ ಇಲ್ಲ. ಹೀಗಂತ ಭಾರತ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಜೊತೆಗೆ ಭಾರತದ ಪೋರ್ಟ್ಗಳಲ್ಲಿ ಪಾಕಿಸ್ತಾನದ ಹಡಗುಗಳಿಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಟ್ರಾನ್ಸ್ಶಿಪ್ಮೆಂಟ್ಗೂ ಕೂಡ ಪಾಕಿಸ್ತಾನಕ್ಕೆ ಅವಕಾಶ ಕೊಡದೇ ಇರೋದಕ್ಕೆ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಒಂದು ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪ್ರಯೋಗ ಮಾಡಿದೆ. ಅವರು ಬಹಳ ಎದೆ ತಟ್ಟುಕೊಂಡು ಹೇಳ್ತಾ ಇದ್ದಾರೆ, ಭಾರಿ ದೊಡ್ಡ ಕ್ಷಿಪಣಿಯನ್ನು ಹಾರಿಸ್ಬಿಟ್ಟಿದ್ದೀವಿ ಅಂತ. ಮಿತ್ರರೇ, ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಲೂಚಿಗಳ ಸಾಹಸ ಗಾಥೆ ಇದೆಯಲ್ಲ, ಇದೇನು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ. ಅವರು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಲೇ ಇದ್ದಾರೆ. 1947ರಲ್ಲಿ ಪಾಕಿಸ್ತಾನ ನಿರ್ಮಾಣ ಆಯ್ತಲ್ಲ, ಭಾರತದಿಂದ ಸಪರೇಟ್ಕೊಂಡು. ಆ ದಿನದಿಂದಲೂ ಕೂಡ ಈ ಬಲೂಚಿಗಳು ಪಾಕಿಸ್ತಾನದ ಜೊತೆಗೆ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರು ಭಾರತದೊಂದಿಗೆ ಸೇರೋದಕ್ಕೆ ಬಯಸಿದ್ರು. ಅವತ್ತಿನ ಭಾರತದ ನಾಯಕತ್ವದ ಕಾರಣದಿಂದಾಗಿ ಅದು ಸಾಧ್ಯ ಆಗಿಲ್ಲ. ಅದೆಲ್ಲ ಬಿಡಿ, ಇತಿಹಾಸ. ಆದರೆ ಈ ಬಲೂಚಿಗಳು ಸ್ವತಂತ್ರದ ಕನಸನ್ನ ಮಾತ್ರ ಇವತ್ತಿಗೂ ಕೈ ಬಿಟ್ಟಿಲ್ಲ. ಅದಕ್ಕೋಸ್ಕರವಾಗಿ ಅವರು ಎಲ್ಲೋ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇಲ್ಲ. ಶಸ್ತ್ರ ಹಿಡಿದು ಪಾಕಿಸ್ತಾನದ ಸೇನೆಗೆ ನೀರು ಕುಡಿಸ್ತಾ ಇದ್ದಾರೆ. ಮಿತ್ರರೇ, ಇತ್ತೀಚಿನ ವರ್ಷಗಳಲ್ಲಿ ಬಲೂಚಿಗಳ ಹೋರಾಟ ಇದೆಯಲ್ಲ, ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಯಾವಾಗ ಜಾಫರ್ ಎಕ್ಸ್ಪ್ರೆಸ್ ಹೈಜಾಕ್ ಪ್ರಕರಣ ಆಯಿತೋ ಅಲ್ಲಿಂದ ಬಲೂಚಿಗಳ ಆತ್ಮವಿಶ್ವಾಸವೂ ಕೂಡ ಜಾಸ್ತಿ ಆಗಿದೆ. ಇವತ್ತು ಮಿತ್ರರೇ, ಅದೇ ಆತ್ಮವಿಶ್ವಾಸದಲ್ಲಿ ಪಾಕಿಸ್ತಾನದ ಸೇನೆಗೆ ಒಂದು ಭಾರಿ ಆಘಾತವನ್ನು ಕೊಟ್ಟಿದ್ದಾರೆ. ಎಂತಹ ಆಘಾತ ಅಂತಂದ್ರೆ, ಪಾಕಿಸ್ತಾನದ ಈ ಬಲೂಚ್ ಭಾಗದಲ್ಲಿ ಕಲಾತ್ ಅನ್ನುವಂಥ ಒಂದು ಜಿಲ್ಲೆ ಇದೆ. ಆ ಕಲಾತ್ ಜಿಲ್ಲೆಯ ಪ್ರಮುಖ ನಗರ ಅಂತಂದ್ರೆ ಮಂಗೂಚರ್ ನಗರ. ಬಹಳ ದೊಡ್ಡ ನಗರ ಇದು. ಆ ಇಡೀ ನಗರವನ್ನ ಈಗ ಬಲೂಚಿಗಳು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಪಾಕಿಸ್ತಾನದ ಸೇನಾ ನೆಲೆ ಕೂಡ ಇತ್ತು. ಆ ಸೇನಾ ನೆಲೆ ಮೇಲೆ ಈ ಬಲೂಚಿಗಳು ದಾಳಿ ಮಾಡಿ ಸೈನಿಕರನ್ನೆಲ್ಲ ಓಡಿಸ್ಬಿಟ್ಟಿದ್ದಾರೆ. ಅದಾಗ್ತಿದ್ದ ಹಾಗೆ ಆ ಇಡೀ ಮಂಗೂಚರ್ ನಗರದ ಮೇಲೆ ಹಿಡಿತ ಸಾಧಿಸಿರುವಂತಹ ಬಲೂಚ್ ಆರ್ಮಿ ಅಲ್ಲಿದ್ದಂತಹ ಪಾಕಿಸ್ತಾನದ ಸರ್ಕಾರಿ ಅಧಿಕಾರಿಗಳನ್ನ ಕೈವಶ ಮಾಡಿಕೊಂಡಿದ್ದಾರೆ, ಅಂದ್ರೆ ಒತ್ತೆಯಾಳಾಗಿರಿಸಿಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಅದೇ ಪ್ರಾಂತ್ಯದಲ್ಲಿ ಕ್ವೆಟಾ ಮತ್ತು ಕರಾಚಿ ನಡುವೆ ಇರುವಂತಹ ಹೈವೇ ಕೂಡ ಹಾದು ಹೋಗುತ್ತೆ. ಆ ಹೈವೇಯಲ್ಲಿ ಬ್ಯಾರಿಕೇಡ್ ನಿರ್ಮಿಸಿರುವಂತಹ ಈ ಬಲೂಚ್ ಆರ್ಮಿ ಅಲ್ಲಿ ಹೋಗುವಂತಹ ಪ್ರತಿ ವಾಹನವನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬಲೂಚಿ ಆರ್ಮಿ ಅವರು ಮಾಡ್ತಾ ಇದ್ರು ಕೂಡ ಪಾಕಿಸ್ತಾನದ ಸೇನೆ ಅಲ್ಲಿ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಯಾವಾಗ ಬಲೂಚ್ ಆರ್ಮಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತೋ ಪಾಕಿಸ್ತಾನದ ಸೇನೆ ಅಲ್ಲಿಂದ ಕಾಲ್ಕಿತ್ತಿದೆ. ಮಿತ್ರರೇ, ಇಂತಹ ಸೇನೆಯನ್ನು ಹೊಂದಿರುವಂತಹ ಪಾಕಿಸ್ತಾನ ಭಾರತವನ್ನ ಎದುರಿಸುತ್ತಾ? ಸಣ್ಣದಾಗಿ ಯೋಚನೆ ಮಾಡಿ. ಬಲೂಚಿಗಳಿಗೆ ಅಷ್ಟೇನು ಶಕ್ತಿ ಇಲ್ಲ. ಅವರ ಬಳಿಯಲ್ಲಿ ದೊಡ್ಡ ದೊಡ್ಡ ಯುದ್ಧ ಟ್ಯಾಂಕರ್ಗಳಿಲ್ಲ, ಸ್ಟ್ರೈಕರ್ಗಳಿಲ್ಲ, ಫೈಟರ್ ಜೆಟ್ ಇಲ್ಲ, ನೌಕಾಪಡೆಯೂ ಕೂಡ ಇಲ್ಲ. ಅವರು ಕೇವಲ ಸ್ವತಂತ್ರಕ್ಕಾಗಿ ಪ್ರಾಣದ ಹಂಗು ತೊರೆದು ಹೋರಾಡ್ತಾ ಇರುವಂತಹ ಹೋರಾಟಗಾರರು. ಅವರ ಕೈಲಿರುವಂತಹದ್ದು ಒಂದಷ್ಟು ಬಾಂಬ್ಗಳು ಇಲ್ಲ, AK-47 ಅಂತಹ ಗನ್ಗಳು. ಅದನ್ನ ಬಿಟ್ಟು ಅತ್ಯಾಧುನಿಕವಾದ ಯಾವುದೇ ಶಸ್ತ್ರಾಸ್ತ್ರ ಇಲ್ಲ. ಅಂತಹ ಬಲೂಚ್ ಆರ್ಮಿಯನ್ನೇ ಇವತ್ತು ಪಾಕಿಸ್ತಾನದ ಸೇನೆ ಎದುರಿಸೋದಕ್ಕಾಗ್ತಾ ಇಲ್ಲ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಸೇನೆಗೆ ISI ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದೆ. ಅದೇನು ಕೇಳಿದ್ರೆ, ಬಲೂಚ್ ಆರ್ಮಿ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಈ ಬಲೂಚ್ ಭಾಗದಲ್ಲಿದ್ದಂತಹ ಪಾಕಿಸ್ತಾನದ ಸೇನೆಯನ್ನ ಭಾರತದ ಗಡಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅಲ್ಲಿ ಯುದ್ಧಾಭ್ಯಾಸಗಳಾಗ್ತಾ ಇದೆ. ಪಾಕಿಸ್ತಾನದ ಸೇನೆ ಕಂಪ್ಲೀಟ್ ಆಗಿ ಭಾರತದತ್ತ ಫೋಕಸ್ ಮಾಡ್ತಾ ಇದೆ. ಯಾಕಂದ್ರೆ ಭಾರತದವ್ರು ಏನಾದರೂ ಹೊಡೆದ್ರೆ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನದ ಸೇನೆ ಕಂಪ್ಲೀಟ್ ಭಾರತದ ಕಡೆಗೆ ಮುಖ ಮಾಡಿ ಕೂತಿದೆ.
ಈ ಸಂದರ್ಭದಲ್ಲಿ ಬಲೂಚಿಗಳು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ. ಭಾರತ ಅತ್ತ ಕಡೆಯಲ್ಲಿ ಹೆದರಿಸ್ತಾ ಇರುವಂತಹ ಸಂದರ್ಭದಲ್ಲೇ ಬಲೂಚಿಗಳು ದೇಶದೊಳಗೆ ಮಹಾನ್ ದೊಡ್ಡ ಕೃತ್ಯವನ್ನ ಮಾಡಬಹುದು ಅಂತ ISI ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆಗೆ ಎಚ್ಚರಿಸಿದೆ. ಇದರ ನಡುವೆ ಈ ಬಲೂಚಿಗಳ ಮೂವ್ಮೆಂಟ್ ಕೂಡ ಜಾಸ್ತಿ ಆಗಿದೆ. ಕೇವಲ 4 ದಿನದ ಹಿಂದೆ 10 ಪಾಕಿಸ್ತಾನಿ ಸೈನಿಕರನ್ನ ಇದೇ BLA ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಹೊಡೆದುರುಳಿಸಿತ್ತು. ಅದು ಕೂಡ ಯಾವ ಸ್ಥಿತಿಯಲ್ಲಿ? ಆ 10 ಯೋಧರಿದ್ರಲ್ಲ ಪಾಕಿಸ್ತಾನದವರು, ಅವರು ಪಾಕಿಸ್ತಾನ ಸೇನೆಯ ಬಾಂಬ್ ನಿಷ್ಕ್ರಿಯ ದಳದವರು. ಅಂತವರನ್ನ ಬಾಂಬ್ ಬಿಟ್ಟು ಉಡಾಯಿಸಿದ್ರು. ಅಂದ್ರೆ ಈ BLA ಪಾಕಿಸ್ತಾನದ ಸೇನೆಗೆ ಅಂತಿಂತ ಮುಖಭಂಗವನ್ನ ಮಾಡ್ತಾ ಇಲ್ಲ. ಈಗ ಮಂಗೂಚರ್ ನಗರವನ್ನೇ ವಶಕ್ಕೆ ಪಡೆದು ಪಾಕಿಸ್ತಾನದ ಸೇನೆಗೆ ಟಕ್ಕರ್ ಕೊಟ್ಟಿದೆ. ಮಿತ್ರರೇ, ಇಂತಹ ಸುದ್ದಿಗಳನ್ನು ನಾವು ಸಿರಿಯಾದಲ್ಲೋ ಲೆಬನಾನ್ನಲ್ಲೋ ಈ ಪ್ರಾಂತ್ಯದಲ್ಲಿ ಕೇಳ್ತಾ ಇದ್ವಿ. ಅಲ್ಲಿರುವಂತಹ ಉಗ್ರರು ಅಷ್ಟು ಸ್ಟ್ರಾಂಗ್ ಆಗಿದ್ರು, ಸರ್ಕಾರದ ಆರ್ಮಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಉಗ್ರರು ಮನಸ್ಸು ಮಾಡಿದ್ರೆ ಒಂದೊಂದು ನಗರವನ್ನೇ ಅವರು ವಶಕ್ಕೆ ತೆಗೆದುಕೊಳ್ತಾ ಇದ್ರು. ದೇಶದ ಬಹುಭಾಗಗಳನ್ನ ಉಗ್ರರೇ ಕಂಟ್ರೋಲ್ ಮಾಡ್ತಾ ಇದ್ರು. ಆದ್ರೆ ಇದು ಪಾಕಿಸ್ತಾನದಲ್ಲೂ ಕೂಡ ಸಾಧ್ಯ ಆಗುತ್ತೆ ಅಂತ ಯಾರು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನ ಏನ್ ಪೋಸ್ ಕೊಡ್ತಾ ಇತ್ತು, ನಮ್ಮ ಸೇನೆ ಸರ್ವಶಕ್ತವಾಗಿದೆ, ವಿಶ್ವದ ಬಲಾಢ್ಯ ಸೇನೆಗಳಲ್ಲಿ ನಮ್ಮದು ಕೂಡ ಒಂದು ಅಂತ ಪಾಕಿಸ್ತಾನ ಪೋಸ್ ಕೊಡ್ತಾ ಇತ್ತಲ್ಲ. ಹೀಗಾಗಿ ಪಾಕಿಸ್ತಾನದಲ್ಲಿ ಯಾವುದೋ ಒಂದು ನಗರವನ್ನ ಸ್ವತಂತ್ರ ಹೋರಾಟಗಾರರು ವಶಕ್ಕೆ ಪಡೀತಾರೆ, ಒಂದು ಮಿಲಿಟೆಂಟ್ ಗ್ರೂಪ್ಗೆ ಅಷ್ಟೊಂದು ದೊಡ್ಡ ಯಶಸ್ಸು ಸಿಗುತ್ತೆ ಅಂತೇಳಿ ಯಾರು ಅಂದುಕೊಂಡಿರಲಿಲ್ಲ. ಆದ್ರೆ ಪಾಕಿಸ್ತಾನದಲ್ಲಿ ಅದು ಕೂಡ ಸಾಧ್ಯವಾಗ್ತಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಇವರು ಭಾರತವನ್ನ ಎದುರಿಸ್ತಾರ? ನೀವೇ ಯೋಚನೆ ಮಾಡಿ. ಈಗ ಭಾರತದಲ್ಲಿ ಕೂತ್ಕೊಂಡು ನಾವೇನು ಯೋಚನೆ ಮಾಡ್ತೀವಿ? ಭಾರತದಲ್ಲಿ ಅನೇಕ ಭಾಷೆಗಳಿದಾವೆ, ಅನೇಕ ಜಾತಿ ಇದೆ. ಇಂತಹ ದೇಶದಲ್ಲಿ ಒಗ್ಗಟ್ಟನ್ನು ಮೂಡಿಸುವಂತಹದ್ದು ಕಷ್ಟ ಆಗುತ್ತೆ. ಆದರೆ ಪಾಕಿಸ್ತಾನ ಹಾಗಲ್ಲ. ಅವರಲ್ಲಿರುವಂತಹದ್ದು ಒಂದೇ ಧರ್ಮ. ಭಾಷೆಯ ವಿಚಾರದಲ್ಲೂ ಕೂಡ ಪಾಕಿಸ್ತಾನದಲ್ಲೇನು ಅಂತಹ ಗೊಂದಲಗಳಿಲ್ಲ. ಹೀಗಾಗಿ ಅವರಲ್ಲಿ ಯೂನಿಟಿ ಇದೆ ಅಂತ ನಾವು ಭಾವಿಸ್ತೀವಿ. ಆದರೆ ಮಿತ್ರರೇ, ಅಲ್ಲಿ ರಿಯಾಲಿಟಿ ಬೇರೆ ಇದ್ದೇ ಇದೆ. ಭಾರತದ ಆರ್ಮಿ ಚೀಫ್ ಆದಂತಹ ಉಪೇಂದ್ರ ದ್ವಿವೇದಿ ಇತ್ತೀಚೆಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ರು. ಅದರಲ್ಲಿ ಅವರೊಂದು ಮಾತು ಹೇಳ್ತಾರೆ, ಇವತ್ತು ಪಾಕಿಸ್ತಾನ ಒಂದೇ ಭಾಷೆಯನ್ನು ಹೊಂದಿಲ್ಲ, ಅಲ್ಲೂ ಕೂಡ ಭಾಷಾ ಸಾಮರಸ್ಯ ಇಲ್ಲ. ಒಂದು ಕಡೆ ಸಿಂಧಿ ಮಾತನಾಡ್ತಾರೆ, ಇನ್ನೊಂದು ಕಡೆ ಬಲೂಚಿ ಮಾತನಾಡ್ತಾರೆ, ಮತ್ತೊಂದು ಸ್ವಲ್ಪ ಜನ ಪಂಜಾಬಿ ಮಾತನಾಡ್ತಾರೆ. ಭಾಷೆಯ ವಿಚಾರದಲ್ಲೂ ಕೂಡ ಅವರಲ್ಲಿ ಏಕತೆ ಇಲ್ಲ. ಪ್ರಾಂತ್ಯಗಳ ವಿಭಾಗದಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ. ಒಂದು ಪ್ರಾಂತ್ಯ ಅಭಿವೃದ್ಧಿ ಆಗಿದ್ರೆ ಇನ್ನೊಂದು ಪ್ರಾಂತ್ಯ ಬಹಳಷ್ಟು ಹಿಂದುಳಿದಿದೆ. ಹೀಗಾಗಿ ಪಾಕಿಸ್ತಾನದ ಒಳಗೆ ಸಾಕಷ್ಟು ಒದ್ದಾಡ್ತಾ ಇದ್ದಾರೆ. ಅವರಲ್ಲಿ ಯೂನಿಟಿಯನ್ನು ಮೂಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರು ಕಾಶ್ಮೀರದ ವಿಚಾರವನ್ನ ಸದಾ ಹಸಿರಾಗಿಟ್ಟಿರ್ತಾರೆ. ಏನೇ ಬಂದರೂ ಕೂಡ ಕಾಶ್ಮೀರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಭಾರತದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಉಪೇಂದ್ರ ದ್ವಿವೇದಿ ಅವರು ಹೇಳ್ತಾರೆ, ಕಾಶ್ಮೀರ ಮತ್ತು ಭಾರತದ ವಿಚಾರವನ್ನು ಆಗಾಗ ಪ್ರಸ್ತಾಪ ಮಾಡಿ ದೇಶದಲ್ಲಿ ಒಗ್ಗಟ್ಟನ್ನು ಮೂಡಿಸುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡುತ್ತೆ ಅಂತ. ಇವತ್ತು ಬಾಂಗ್ಲಾದೇಶ ನಿರ್ಮಾಣ ಆಗಿದೆಯಲ್ಲ, ಅದಕ್ಕೂ ಕೂಡ ಪಾಕಿಸ್ತಾನ ಮಾಡದಂತಹ ಭೇದ ಭಾವವೇ ಕಾರಣ. ಬೆಂಗಾಳಿ ಮಾತನಾಡುವವರ ಮೇಲೆ ಉರ್ದು ಹೇರಿದ್ದು, ಬಂಗಾಳ ಪ್ರಾಂತ್ಯಕ್ಕೆ ರಾಜಕೀಯ ಪ್ರಾತಿನಿಧಿತ್ವ ಸಿಗದಂತೆ ನೋಡಿಕೊಂಡಿದ್ದು, ಇದೆಲ್ಲ ಕಾರಣದಿಂದಾಗಿ ಬಾಂಗ್ಲಾದೇಶ ಉದಯ ಆಯಿತು. ಇವತ್ತು ಮಿತ್ರರೇ, ಪಾಕಿಸ್ತಾನದ ಸೇನೆಯಲ್ಲಿ ಬಲೂಚಿಗಳನ್ನು ನೀವು ಹುಡುಕಿದ್ರೂ ಸಿಗೋದಿಲ್ಲ, ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಸಿಂಧ್ ಪ್ರಾಂತ್ಯದವರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಖೈಬರ್ ಪಖ್ತೂನ್ವಾ ಅವರನ್ನು ಕೂಡ ಸೇನೆಯಲ್ಲಿ ಸೇರಿಸಿಕೊಳ್ಳೋದಿಲ್ಲ. ಪಾಕಿಸ್ತಾನದ ಸೇನೆ ಅಂತಂದ್ರೆ ಅದು ಪಂಜಾಬ್ ಪ್ರಾಂತ್ಯಕ್ಕೆ ಸೀಮಿತವಾಗಿರುತ್ತೆ. ಓವರ್ ಆಲ್ ಪಾಕಿಸ್ತಾನ ಸೇನೆಯಲ್ಲಿ 80ರಿಂದ 85% ಕೇವಲ ಪಂಜಾಬ್ ಪ್ರಾಂತ್ಯದವರೇ ಇರ್ತಾರೆ. ಹೀಗಾಗಿ ಬೇರೆ ಬೇರೆ ಭಾಗದವರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಇದೇ ಆಗ್ತಾ ಇದೆ. ಹೀಗಾಗಿ ದಿನೇ ದಿನೇ ಪಾಕಿಸ್ತಾನದಿಂದ ನಾವು ಬೇರಾಗಬೇಕು ಅಂತೇಳಿ ಬಲೂಚಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಸಿಂಧ್ನವರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಖೈಬರ್ ಪಖ್ತೂನ್ವಾ ಭಾಗದಲ್ಲೂ ಕೂಡ ಈ ಹೋರಾಟ ಜಾಸ್ತಿ ಆಗ್ತಾ ಇದೆ. ಕೊನೆಗೆ ಅಂತಿಮವಾಗಿ ಪಾಕಿಸ್ತಾನದ ಈ ಪಂಜಾಬ್ ಪ್ರಾಂತ್ಯ ಒಂದೇ ಉಳ್ಕೊಳ್ಳುತ್ತಾ ಅನ್ನುವಂತಹ ಡೌಟ್ ಕೂಡ ಶುರುವಾಗಿದೆ. ಆ ರೀತಿಯ ಬೆಳವಣಿಗೆಗಳು ಪಾಕಿಸ್ತಾನದಲ್ಲಿ ಆಗ್ತಾ ಇದೆ. ಇದೆಲ್ಲದರ ನಡುವೆ ಭಾರತ ಇವತ್ತು ಇನ್ನೊಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ಈಗಾಗಲೇ ಭಾರತ ಸರ್ಕಾರ ಹೇಳಿತ್ತು, ನಾವು ಪಾಕ್ನೊಂದಿಗೆ ಯಾವುದೇ ವ್ಯಾಪಾರ ಸಂಬಂಧವನ್ನು ಇಟ್ಕೊಳ್ಳೋದಿಲ್ಲ ಅಂತ. ಇವತ್ತೇನು ಆರ್ಡರ್ ಮಾಡಿದ್ದಾರೆ ಅಂತಂದರೆ, ಪಾಕಿಸ್ತಾನದಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಸರಕನ್ನು ಕೂಡ ಆಮದು ಮಾಡುವಂತಿಲ್ಲ, ಯಾವುದೇ ಸರಕನ್ನು ನಾವು ರಫ್ತು ಮಾಡುವಂತಿಲ್ಲ. ಈ ಆರ್ಡರನ್ನು ಭಾರತ ಸರ್ಕಾರ ಮಾಡಿದೆ. ಅಂದರೆ ಪಾಕಿಸ್ತಾನದ ಒಂದು ವಸ್ತು ಈಗ ಸೌದಿ ಅರೇಬಿಯಾಗೆ ಹೋಗಿ ಸೌದಿ ಅರೇಬಿಯಾ ಮೂಲಕ ಭಾರತಕ್ಕೆ ಬರ್ತಾ ಇದ್ರೂ ಕೂಡ ಅದನ್ನು ನಾವು ತಡಿತೀವಿ. ಪಾಕಿಸ್ತಾನದ ಯಾವ ವಸ್ತುಗಳು ಕೂಡ ಭಾರತದ ಮಾರುಕಟ್ಟೆಯನ್ನು ಪ್ರವೇಶಿಸುವಂತಿಲ್ಲ. ಹಾಗೆ ಭಾರತದ ವಸ್ತುಗಳು ಸೌದಿ ಅರೇಬಿಯಾಗೆ ಹೋಗಿ ಸೌದಿ ಅರೇಬಿಯಾ ಮೂಲಕ ಪಾಕಿಸ್ತಾನಕ್ಕೆ ಹೋಗೋದಕ್ಕೂ ಕೂಡ ನಾವು ಅವಕಾಶ ಕೊಡೋದಿಲ್ಲ. ಈ ರೀತಿಯ ಬ್ಯಾನ್ ಅನ್ನ ಭಾರತ ಸರ್ಕಾರ ಮಾಡಿದೆ. ಇದರಿಂದ ಮಿತ್ರರೇ, ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾದಂತಹ ಹೊಡೆತ ಉಂಟಾಗುತ್ತೆ. ಇವತ್ತು ಕೆಲವೊಂದಷ್ಟು ವಸ್ತುಗಳ ಮೇಲೆ ಭಾರತದ ಮೇಲೆ ಅವರು ಡಿಪೆಂಡ್ ಆಗಿದ್ರು. ಉದಾಹರಣೆಗೆ ಸಕ್ಕರೆ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಈಗ ಭಾರತ ಬ್ಯಾನ್ ಮಾಡಿದ್ರಿಂದಾಗಿ ಪಾಕಿಸ್ತಾನ ಏನು ಅಂದುಕೊಂಡಿತ್ತು, ನಾವು ಭಾರತದ ಮಿತ್ರನಾಗಿರುವಂತಹ ಇನ್ನೊಂದು ದೇಶದಿಂದ ಅದನ್ನು ತರಿಸ್ಕೊಳ್ತೀವಿ. ಉದಾಹರಣೆಗೆ ಭಾರತ ಸಕ್ಕರೆಯನ್ನು ಮಾಲ್ಡೀವ್ಸ್ಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ಅಂದುಕೊಳ್ಳಿ. ಮಾಲ್ಡೀವ್ಸ್ನಿಂದ ಸಕ್ಕರೆಯನ್ನು ಪಾಕಿಸ್ತಾನ ತರಿಸ್ಕೊಳ್ಳುವಂಥದ್ದು, ಅಥವಾ UAEಗೆ ಎಕ್ಸ್ಪೋರ್ಟ್ ಮಾಡಿದ್ರೆ UAEಯಿಂದ ಪಾಕಿಸ್ತಾನ ತರಿಸ್ಕೊಳ್ಳುವಂಥದ್ದು. ಈ ರೀತಿಯ ಒಂದು ಆಪ್ಷನ್ ಇದೆ ಅಂತ ಅವರು ಅಂದುಕೊಂಡಿದ್ರು. ಆದರೆ ಭಾರತ ಈಗ ಅದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಇದರ ಜೊತೆಗೆ ಮಿತ್ರರೇ, ಪಾಕಿಸ್ತಾನದ ಯಾವುದೇ ಹಡಗುಗಳಿಗೆ ಭಾರತದಲ್ಲಿ ಲಂಗರು ಹಾಕೋದಕ್ಕೆ ಅವಕಾಶ ಇಲ್ಲ. ಭಾರತದ ಪೋರ್ಟ್ಗಳಿಗೆ ಪಾಕಿಸ್ತಾನದ ಹಡಗುಗಳನ್ನು ನಿಷೇಧ ಮಾಡಿ ಭಾರತ ಸರ್ಕಾರ ಆದೇಶ ಮಾಡಿದೆ. ಕೆಲ ಸೆಕ್ಯೂರಿಟಿ ಕಾರಣಗಳಿಂದಾಗಿ ಮುಂದಿನ ಆದೇಶ ಬರುವವರೆಗೂ ಕೂಡ ಪಾಕಿಸ್ತಾನದ ಯಾವುದೇ ಹಡಗುಗಳನ್ನು ಭಾರತದಲ್ಲಿ ಟ್ರಾನ್ಸ್ಶಿಪ್ಮೆಂಟ್ಗೂ ಕೂಡ ಅವಕಾಶ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡಿದೆ.
ಅಂದರೆ ಟೋಟಲ್ ಬಂದ್ ಆಗ್ತಾ ಇದೆ. ಇದು ಏನರ ಮುನ್ಸೂಚನೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಯುದ್ಧ ಸಿದ್ಧತೆಯ ಅಥವಾ ಪಾಕಿಸ್ತಾನವನ್ನು ಆರ್ಥಿಕವಾಗಿ ದಿವಾಳಿ ಮಾಡೋದಕ್ಕೆ ಭಾರತ ಮಾಡ್ತಿರುವಂಥ ರಾಜತಾಂತ್ರಿಕ ಪ್ರಯತ್ನವಾ? ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಂತಹ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಳ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಒಂದು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪ್ರಯೋಗ ಮಾಡಿದೆ. ನಿಮಗೆಲ್ಲ ಗೊತ್ತು, ಕಳೆದ ವಾರ ಭಾರಿ ಸುದ್ದಿಯಾಗಿತ್ತು. ಪಾಕಿಸ್ತಾನ ಕ್ಷಿಪಣಿ ಪ್ರಯೋಗಕ್ಕೆ ನೋ ಫ್ಲೈ ಝೋನ್ ಅನ್ನು ಘೋಷಣೆ ಮಾಡಿದೆ ಅಂತ. ಆದರೆ ಪಾಕಿಸ್ತಾನ ಯಾವುದೇ ಕ್ಷಿಪಣಿಯನ್ನು ಪ್ರಯೋಗ ಮಾಡಿದ್ರ ಬಗ್ಗೆ ಸುದ್ದಿ ಬಂದಿರಲಿಲ್ಲ. ಈಗ ಕನ್ಫರ್ಮ್ ಆಗ್ತಾ ಇದೆ, ಪಾಕಿಸ್ತಾನ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅನ್ನ ಯಶಸ್ವಿಯಾಗಿ ಪ್ರಯೋಗ ನಡೆಸಿದೆ. ಅದರ ಹೆಸರು ಅಬ್ದಾಲಿ ವೆಪನ್ ಸಿಸ್ಟಮ್. ಇದರ ರೇಂಜ್ ಬಂದ್ಬಿಟ್ಟು 450 ಕಿಲೋಮೀಟರ್ ಅಂತ ತಿಳಿದು ಬರ್ತಾ ಇದೆ. ಯಾವಾಗ ಅಬ್ದಾಲಿ ವೆಪನ್ ಸಿಸ್ಟಮ್ ನ ಯಶಸ್ವಿ ಪ್ರಯೋಗ ಆಗುತ್ತೋ ಅದರ ವಿಡಿಯೋವನ್ನು ರಿಲೀಸ್ ಮಾಡಿರುವಂತಹ ಪಾಕಿಸ್ತಾನದ ಸೇನೆ ನಮಗಿದು ಬಹಳ ಶಕ್ತಿ ಕೊಟ್ಟಿದೆ, ಪಾಕಿಸ್ತಾನದ ಸೇನೆಗೆ ಮತ್ತು ಪಾಕಿಸ್ತಾನದ ರಕ್ಷಣೆಗೆ ಇದು ದೊಡ್ಡ ಅಸೆಟ್ ಅಂತ ಅವರು ಹೊಗಳಿಕೊಂಡಿದ್ದಾರೆ. ಪಾಕಿಸ್ತಾನ ಏನೇ ಹೊಗಳಿಕೊಳ್ಳಬಹುದು, ಅವರು ಯಾವುದೇ ಮಿಸೈಲ್ ಟೆಸ್ಟ್ ಮಾಡಬಹುದು. ಆದರೆ ಇವತ್ತಿಗೂ ಕೂಡ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿ ಇದೆಯಲ್ಲ, ಇದು ಅಷ್ಟಾಗಿ ಸಿದ್ಧಿಸಿಲ್ಲ. ಅವರೀಗಲೂ ಕೂಡ ಅದರಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆ. ಹೀಗಾಗಿ ಪಾಕಿಸ್ತಾನದ ಮೇಲಿರುವ ದೊಡ್ಡ ಅನುಮಾನ ಏನು ಹೇಳಿ, ಪಾಕಿಸ್ತಾನ ತನ್ನಲ್ಲಿರುವಂತಹ ಅಣು ಟೆಕ್ನಾಲಜಿಯನ್ನ ಉತ್ತರ ಕೊರಿಯಾಗೆ ಕದ್ದು ಮಾರಾಟ ಮಾಡಿ ಅವರಿಂದ ಮಿಸೈಲ್ ಟೆಕ್ನಾಲಜಿಯನ್ನ ಪಡೆದುಕೊಂಡಿದೆ ಎನ್ನುವಂತಹ ಆರೋಪಗಳಿದೆ. ಆದರೂ ಸಹ ರಕ್ಷಣಾ ತಜ್ಞರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನದ ಮಿಸೈಲ್ ಟೆಕ್ನಾಲಜಿ ಇವತ್ತು ತುಂಬಾ ಕಾಂಪಿಟೇಟಿವ್ ಆಗಿಲ್ಲ, ಅವರು ಹಿಂದುಳಿದಿದ್ದಾರೆ ಅಂತಲೇ ಎಲ್ಲರ ಅಭಿಪ್ರಾಯವಾಗಿದೆ. ಇವತ್ತು ನ್ಯೂಕ್ಲಿಯರ್ ವೆಪನ್ ಇರುವಂತಹ ಎಲ್ಲ ದೇಶಗಳು ಕೂಡ ದೊಡ್ಡ ದೊಡ್ಡ ಖಂಡಾಂತರ ಕ್ಷಿಪಣಿಗಳನ್ನು ಹೊಂದಿದ್ದಾವೆ. ಅಂದರೆ 4000, 5000 ಇಷ್ಟೊಂದು ಡಿಸ್ಟೆನ್ಸ್ ಹೋಗುವಂತಹ ಕ್ಷಿಪಣಿಗಳನ್ನು ಇಟ್ಕೊಂಡಿದ್ದಾವೆ. ಆದರೆ ಪಾಕಿಸ್ತಾನ ಮಾತ್ರ ಇದಕ್ಕೆ ಅಪವಾದ. ಪಾಕಿಸ್ತಾನದ ಬಳಿ ಇರುವಂತಹ ಲಾಂಗ್ ರೇಂಜ್ನ ಮಿಸೈಲ್ ಅಂತಂದರೆ ಶಾಹೀನ್ 3, ಇದರ ಕೆಪಾಸಿಟಿ ಬಂದ್ಬಿಟ್ಟು 2750 ಕಿಲೋಮೀಟರ್ ಮಾತ್ರ. ಅಂದರೆ ಅಷ್ಟು ದೂರ ಮಾತ್ರ ಇದು ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ದೊಡ್ಡ ಮಿಸೈಲ್ ಪಾಕಿಸ್ತಾನದ ಬಳಿಯಲ್ಲಿ ಇಲ್ಲ. ಇದಕ್ಕೂ ಬೇರೆ ಬೇರೆ ಕಾರಣಗಳಿದೆ. ಯಾಕೆಂತಂದ್ರೆ ಪಾಕಿಸ್ತಾನ ಏನಾದರೂ ತೀರಾ ಲಾಂಗ್ ರೇಂಜ್ನ ಮಿಸೈಲ್ ಅನ್ನ ಪ್ರಯೋಗ ಮಾಡೋದಕ್ಕೆ ಹೊರಟಿದ್ದೆ ಆದರೆ ಅಮೆರಿಕ ಅದಕ್ಕೆ ತಡೆಯುತ್ತೆ. ಅಮೆರಿಕ ಇತ್ತೀಚೆಗೆ ಪಾಕಿಸ್ತಾನದ ಲಾಂಗ್ ರೇಂಜ್ ಮಿಸೈಲ್ ಟೆಸ್ಟ್ನ ಬಗ್ಗೆ ನಿರ್ಬಂಧವನ್ನು ಕೂಡ ವಿಧಿಸಿದೆ. ಯಾಕೆಂದ್ರೆ ನಮಗೆ ಭಯ ಆಗುತ್ತೆ ಅಂತ ಅಮೆರಿಕ ಹೇಳ್ಕೊಳ್ಳುತ್ತೆ. ಮಿತ್ರರೇ, ಅಮೆರಿಕದ ಸೆಕ್ಯೂರಿಟಿಗೆ ಪಾಕಿಸ್ತಾನದ ಮಿಸೈಲ್ನಿಂದ ಏನೂ ತೊಂದರೆ ಆಗೋದಿಲ್ಲ. ಪಾಕಿಸ್ತಾನ 10,000 ಕಿಲೋಮೀಟರ್ ರೇಂಜ್ನ ಒಂದು ಮಿಸೈಲ್ ಅನ್ನು ಕಂಡುಹಿಡಿದ್ರೂ ಕೂಡ ಅದು ಅಮೆರಿಕಕ್ಕೆ ಹೋಗಿ ಏನು ಬೀಳೋದಿಲ್ಲ. ಯಾಕಂದ್ರೆ ಅಮೆರಿಕ ಬಳಿಯಲ್ಲಿ ಅಷ್ಟು ಅತ್ಯಾಧುನಿಕವಾದಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ. ಆದರೆ ಅಮೆರಿಕಾಗಿರುವ ಭಯ ಏನು ಗೊತ್ತಾ? ಇಸ್ರೇಲ್ ಅನ್ನು ಪಾಕಿಸ್ತಾನ ಒಪ್ಕೊಳ್ಳೋದಿಲ್ಲ. ಅದಕ್ಕೇನಪ್ಪ ರೀಸನ್ ಅಂತಂದ್ರೆ ಧಾರ್ಮಿಕ ಕಾರಣ ಅಷ್ಟೇ. ನಾಳೆ ಪಾಕಿಸ್ತಾನ ತನ್ನಲ್ಲಿರುವಂತಹ ಅಣ್ವಸ್ತ್ರವನ್ನು ಇಸ್ರೇಲ್ ಮೇಲೆ ಬಳಸಿಬಿಟ್ರೆ ಏನು ಮಾಡೋದು? ಅದಕ್ಕೋಸ್ಕರವಾಗಿ ತುಂಬಾ ಲಾಂಗ್ ರೇಂಜ್ನ ಮಿಸೈಲ್ ಅನ್ನ ಪಾಕಿಸ್ತಾನ ಟೆಸ್ಟ್ ಮಾಡದಂತೆ ಅಮೆರಿಕ ತಡಿತಲೇ ಬಂದಿದೆ. ಈಗಲೂ ಕೂಡ ಅದನ್ನು ಮುಂದುವರೆಸಿದೆ. ಅದೇನೇ ಇರಲಿ ಮಿತ್ರರೇ, ಈ ಪಾಕಿಸ್ತಾನದ ಬಗ್ಗೆ ಮಾತನಾಡ್ತಾ ಹೋದ್ರೆ ವಿಷಯ ಬೇಕಾದಷ್ಟು ಸಿಗುತ್ತೆ. ಆದರೆ ಇವತ್ತಿನ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.